ಹಾಲು ರಾಮೇಶ್ವರ. ಇಲ್ಲಿ ಸಾಕ್ಷಾತ್ ರಾಮ, ಸೀತೆ, ಲಕ್ಷ್ಮಣ ವಿಶ್ರಾಂತಿಗಾಗಿ ಇಲ್ಲಿ ನಿಲ್ಲಿಸಿದ್ರು. ಬೆಳಗ್ಗೆ ಏಳುವಷ್ಟರಲ್ಲಿ ಶಿವಲಿಂಗ ಮೂರ್ತಿ ಉದ್ಭವವಾಗಿತ್ತು. ಈ ಪುಣ್ಯಕ್ಷೇತ್ರ ಎಲ್ಲಿದೆ ನೋಡೋಣ ಬನ್ನಿ. ಬೆಂಗಳೂರಿನಿಂದ ಸರಿಸುಮಾರು 217 ಕಿಲೋಮೀಟರ್ ದೂರದಲ್ಲಿದೆ. ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲೂಕು, ಶ್ರೀ ಕ್ಷೇತ್ರ ಹಾಲು ರಾಮೇಶ್ವರ. ಇಲ್ಲಿ ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಇನ್ನು ಡೆವಲಪ್ ಆಗ್ತಾ ಇದೆ. ನೋಡಿ, ಇದೇ ಶಿವಲಿಂಗ ಮೂರ್ತಿ. ಈ ಶಿವಲಿಂಗ ಮೂರ್ತಿನೇ ಉದ್ಭವವಾಗಿದ್ದು. ಇದೇ ದೇವರಿಗೆ ಅಭಿಷೇಕ ಮಾಡೋಕ್ಕೆ ನೀರೆಲ್ಲೂ ಸಿಗೋದಿಲ್ಲ, ಅದಕ್ಕೆ ಬಾಣ ಬಿಡ್ತಾರೆ, ಅಲ್ಲಿಂದ ನೀರು ಚಿಮ್ಮತ್ತೆ, ಶಿವನಿಗೆ ಅಭಿಷೇಕ ಮಾಡ್ತಾರೆ. ಶಿವನ ದರ್ಶನ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದ್ವಿ. ಲೆಫ್ಟಲ್ಲಿ ಸ್ವಲ್ಪ ಹೋಗಬೇಕು. ನೋಡಿ, ಅಲ್ಲಿ ನನ್ನ ಫ್ರೆಂಡ್ ಕಾಣ್ತಾ ಇದ್ದಾರೆ, ಅವರೇ ನನ್ನ ಹಸ್ಬೆಂಡ್. ಸ್ವಲ್ಪ ಮುಂದೆ ನೋಡ್ತಾ ಹೋದರೆ ಇಲ್ಲಿ ಟೋಕನ್ ತೊಗೊಂಡಿದ್ವಲ್ಲ, ಟೋಕನ್ ಇಲ್ಲೇ ಯೂಸ್ ಆಗೋದು. ನಿಮಗೆ ಅಪ್ಪನೇ ಕೇಳಬೇಕಂತ ಅಂದರೆ 25 ರೂಪಾಯಿ ಟೋಕನ್ ತೊಗೋಬೇಕು, ಇಲ್ಲಾಂದರೆ 20 ರೂಪಾಯಿ ಟೋಕನ್ ತೊಗೋಬೇಕು. ಟೋಕನ್ ತೊಗೊಂಡು ಹೋಗ್ತಾ ಇದ್ವಿ. ನೋಡ್ಬೋದು, ವೀಕ್ ಡೇಸಲ್ಲಿ ತುಂಬ ಕಡಿಮೆ ಜನ ಇರ್ತಾರೆ, ವೀಕೆಂಡ್ಸ್ ಬಂತಂದರೆ ತುಂಬ ಜನ ಇರ್ತಾರೆ. ಇದೇನು ಡೆವಲಪ್ ಆಗ್ತಾ ಇದ್ರೂ ತುಂಬ ಜನ ಬರ್ತಾರೆ. ತುಂಬ ಫೇಮಸ್ ದೇವಸ್ಥಾನ, ತುಂಬ ಪವರ್ಫುಲ್ ದೇವರು. ಇಲ್ಲಿ ನವದಂಪತಿಗಳು ವಿಶೇಷವಾಗಿ ಬರ್ತಾರೆ. ಯಾರಿಗೆ ಮಕ್ಕಳಾಗಿರೋದಿಲ್ಲ ಅವರಿಲ್ಲಿ ಬಂದು ಆ ಪುಣ್ಯ ಜಲವನ್ನು ಹಾಕ್ಸ್ಕೊಂಡ್ರೆ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಮೊದಲ ಪೂಜೆ ಮಾತ್ರ ಪೂಜಾರಿಗಳು ಮಾಡ್ತಾರೆ. ನೆಕ್ಸ್ಟ್ ಭಕ್ತಾದಿಗಳ ಕೈಯಲ್ಲೇ ಪೂಜೆ ಮಾಡಿಸೋದು. ನೋಡ್ತಾ ಇರ್ಬೋದು, ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅಮ್ಮನಿಗೆ ಅರಿಶಿನ, ಕುಂಕುಮ, ಹೂವೆಲ್ಲ ಇಟ್ಬಿಟ್ಟು ಮಂಗಳಾರತಿ ಮಾಡಬೇಕು. ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಬೇಡ್ಕೊಂಡ್ರೆ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ನೆಕ್ಸ್ಟು ಪೂಜೆ ಮಾಡಿಕೊಂಡು ಅಲ್ಲಿ ಕಾಣ್ತಾ ಇದೆ ಎಲ್ಲ ಕೊಳ, ಅದೇ ಕೊಳ, ಅದು ಕಾಶಿಯಿಂದ ಬರುತ್ತೆ ಅನ್ನೋ ನಂಬಿಕೆ ಇದೆ. ಆ ನೀರನ್ನು ಪ್ರೋಕ್ಷಣೆ ಮಾಡ್ಕೋಬೇಕು. ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಬೇಕು. ನೋಡಿ, ಅಲ್ಲಿ ಪ್ರಸಾದ ಬರುತ್ತೆ. ನಾವು ಅಮ್ಮನಿಗೆ ಪೂಜೆ ಮಾಡಿಕೊಂಡು ಬಂದ್ವಿ ಅಪ್ಪನಿಗೆ ಕೇಳೋಣ ಅಂತ. ನೋಡಿ, ನೀರಿನ ಮೇಲೆ ಕರ್ಪೂರ ಹಾಕಿದ್ದಾರೆ. ಅಲ್ಲೇ ನೀರು ಬರ್ತಾ ಇತ್ತಲ್ಲ, ಅದು ನೀರು ಕೊಳ ಇತ್ತಲ್ಲ, ಅದೇ ಇಲ್ಲಿ ಬರೋದು. ಇಲ್ಲಿ ಎಷ್ಟು ದಿನ ಆದರೂ ನೀರು ಖಾಲಿನೇ ಆಗೋದಿಲ್ಲ, ತುಂಬ ಇರುತ್ತೆ. ಈ ಪುಣ್ಯ ಜಲದಿಂದನೇ ನವದಂಪತಿಗಳಿಗೆ ನೀರು ಹಾಕೋದು. ಅಲ್ಲಿ ನೋಡಿ, ನೀರು ಹಾಕಿಸ್ಕೊಳ್ತಾ ಇದ್ದಾರೆ. ಆ ಥರ ನೀರು ಹಾಕಿಸ್ಕೊಂಡ್ರೆ ಮಕ್ಕಳಾಗುತ್ತೆ ನಂಬಿಕೆ ಇದೆ. ಸುತ್ತಮುತ್ತ ನೇಚರ್ ತುಂಬ ಚೆನ್ನಾಗಿದೆ. ಸೊ ವೀಕೆಂಡಲ್ಲಿ ಇಲ್ಲ ವೀಕ್ ಡೇಸಲ್ಲಿ ಬಂದು ನೋಡಿ, ತುಂಬ ಪವರ್ಫುಲ್ ಇದೆ.